ಮೀನ್ಸ್ ಸುಂಬುಳ ಹುಳ ನೋಡ್ರಿ ಎಷ್ಟು ಕ್ಯೂಟ್ ಬಿ ಕೊಬ್ಬರಿ ಶಂಕರ್ ಪಾಳೆ ನಮ್ಮ ಆಯಿ ನೋಡ್ರಿ ತಂತಂದು ಇಡ್ತಾವ. ಶರಣ್ರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತ ನಂಗೆ ಹಾಲಿಡೇ ಇತ್ತು ಅಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ಅಜ್ಜ ಅಜ್ಜಿ ಮನೆಗೆ ಬಂದಿದ್ನಿ. ನಾ ರಾತ್ರಿ ಮುಂಜಾನೆ ಏಳೋಷ್ಟಿಗೆ ನಮ್ಮ ಅಜ್ಜ ಜೋಕಾಲಿ ಕಟ್ಟಿದ್ರು. ಬೆಳಿಗ್ಗೆ ಬ್ರಷ್ ಮಾಡೋದನ್ನ ಜೋಕಾಲಿ ಒಳಕ್ಕೂ ಆಟ ಆಡತ್ತಿದ್ನಿ. ನಮ್ಮ ಮಮ್ಮಿಗೆ ನಮ್ಮ ಅಕ್ಕಗೆ ಇಟ್ಟು ಕಾಡೇನಿ ತೂಗು ಅಂತೇಳಿ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಓದಿರ್ತಾರ. ಕಡೆಗೆ ಅವರೇ ಸಾಕಾಗಿ ನನಗೆ ನೆಲಕ ಅಲ್ಲಾರ್ದಕ್ಕೆ ಕೆಳಗೆ ಕಲ್ಲಿಟ್ಟಾರ. ನಾನೇ ದೂಗಿಸ್ಕೊತೀನಿ. ಮತ್ತು ನಮ್ಮ ನಾಗರ ಪಂಚಮಿಗೆ ಏನೇನು ಮಾಡ್ತಾರ ಊಟಕ್ಕೆ ಸ್ವೀಟ್ಸ್ ಏನೇನು ಮಾಡ್ತಾರ ಅಂತ ಹೇಳಿ ತೋರಿಸ್ತೇನೆ ಬರ್ರಿ. ಹೊಲದಾಗ ಜೋಕಾಲಿ ಕಟ್ಟಿ ಆಡ್ಕೊಳ್ಳೋ ಮಜಾನ ಬೇರೆ. ಮತ್ತು ಅಲ್ಲಿ ನೋಡ್ರಿ ಸೀತಾಫಲ ರಾಮಫಲ ಎಷ್ಟು ಭಾಳ ಆಗಿವೆ. ಯಾವಾಗ ನಮ್ಮ ಅಜ್ಜ ಇಲ್ಲಿ ಬಂದ ಹೊಲ ತೊಂದಿದ್ರು ಅವಾಗಿದ ಒಂದೇನೋ ಇರಲಿಲ್ಲ, ಫುಲ್ ಡ್ರೈ ಏರಿಯಾ ಇತ್ತು. ನಮ್ಮ ಅಜ್ಜ ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ವರ್ಷ ಆಗ್ಬಾರ್ದು ನೋಡ್ರಿ ಇಷ್ಟೆಲ್ಲ ಗ್ರೀನ್ ಬಂದೈತಿ, ಕಬ್ಬು ಐತಿ, ಎಲ್ಲ ಐತಿ. ಹೂವಿನ ಗಿಡಗಳಂತೂ ಲೆಕ್ಕ ಇಲ್ಲ. ಹೂವಿನ ಗಿಡಗಳು ಭಾಳ ಅದಾವು. ಫ್ರೂಟ್ಸ್ ಒಳಗಂತೂ ಮ್ಯಾಂಗೋ ಐತಿ, ಸೀತಾಫಲ ಐತಿ, ರಾಮಫಲ ಐತಿ, ಚಿಕ್ಕು ಐತಿ, ಮತ್ತು ಗುಡ್ಡದ ನೆಲ್ಲಿಕಾಯಿ ಐತಿ. ಎಳ್ನೀರಂತೂ ಡೈಲಿ ಕುಡಿಬೋದು ನಾವು ಕೊಬ್ಬರಿ ಸಾರು ಮಾಡಿ ನಮಗೆ ಸಾಕಾಗಿರ್ತೈತಿ. ನಮ್ಮ ಅಜ್ಜಿ ಹಾಳಾಕೋ ಕೊಬ್ಬರಿ ಕೆಡ್ತಾವು ಅಂತ ಹೇಳಿ ಕೊಬ್ಬರಿ ಸಾರೇ ಮಾಡ್ತಾವ ಬರೀ. ಅದಂತೂ ಭಾಳ ಸಾಕಾಗಿರ್ತೈತಿ. ಯಾವಾಗಾರ ಬಂದಾಗ ನೆನಪಾಕೈತಿ ಆ ಕೊಬ್ಬರಿ ಸಾರು ಬಿಟ್ಟು ಶೇಂಗಾ ಸಾರು ಮಾಡ್ತಾರೆ. ಮತ್ತು ನುಗ್ಗಿಕಾಯಿ ಗಿಡ, ಪಪ್ಪಾಯ, ಪೇರು ಹಣ್ಣು, ಮತ್ತು ಕಬ್ಬು ಅಂತೂ ಹಿಂಗೆ ತಿಂದಿಡುವುದು. ಮತ್ತು ಗುಡ್ಡದ ನೆಲ್ಲಿಕಾಯಿ, ಸೀತಾಫಲ, ರಾಮಫಲ, ಹುಂಚಿನ ಗಿಡ, ಎಳ್ನೀರು, ಪಪ್ಪಾಯ, ಪೇರು, ಮತ್ತು ಮ್ಯಾಂಗೋ, ಚೆರಿ ಮೇನ್ ಚೆರಿ ಅಂತೂ ಭಾಳ ಇಷ್ಟ ನನಗೆ. ಮ್ಯಾಂಗೋನು ತೋರಿಸ್ತಿದ್ನಿ ಬಟ್ ಈಗ ಸೀಸನ್ ಇಲ್ಲ. ಉಲ್ಟಾ ಮಳೆಗಾಲ ಇತ್ತು ನೋಡ್ರಿ ಎಷ್ಟು ರಾಗೈತಿದೆಲ್ಲ. ಸಿಟಿಗಿಂತ ವಿಲೇಜ್ ಲೈಫ್ ಕಂಪೇರ್ ಮಾಡಿದ್ರೆ ಚಲೋ ಗಾಳಿ ಸಿಗ್ತೈತಿ, ಹಕ್ಕಿಗಳು ಚಿಲಿಪಿಲಿ ಬರ್ತೈತಿ. ವಿಲೇಜ್ಗಿಂತ ಸಿಟಿ ಒಳಗೆ ಜಾಸ್ತಿ ಏನು ಸಿಗ್ತೈತಂದ್ರೆ ಹಾಸ್ಪಿಟಲ್ ಫೆಸಿಲಿಟಿ ಮತ್ತು ಸ್ಕೂಲ್ ಫೆಸಿಲಿಟಿ, ಹೈ ಎಜುಕೇಷನ್, ಜಾಬ್ ಪ್ರಾಪರ್ಟೀಸ್ ಇರ್ತೈತಿ. ಆದರೆ ಇಲ್ಲಿ ಶಾಂತಿ ಏನು ಬೇಕು? ಏನು ಬೇಕಾದ್ರೆ ರೊಕ್ಕ ಇರಲಿ ಏನಿರಲಿ ಮನಕ್ಕೆ ಶಾಂತಿ ಬೇಕು. ಅದೆಲ್ಲಿ ಸಿಗ್ತೈತಿ? ವಿಲೇಜ್ ಒಳಗೆ. ಈ ಹಕ್ಕಿಗಳು ಚಿಲಿಪಿಲಿ ಯಾವಾಗ ಬೇಕಾದಾಗ ಹಿಂಗೆ ಹರ್ಕೊಂಡು ಹಿಂಗೆ ತಿನ್ಬೋದು. ಪೇರು ಗಿಡ ಏನು ಬೇಕಾದ. ಮಳೆ ಬತ್ತಂದ್ರೆ ಮಳೆಗೆ ಚಾ ಮಾಡ್ಕೊಂಡು ಆರಾಮ್ ಹೊರಗೆ ಕುಂಡ್ರಿರ್ಬೋದು ನೇಚರ್ ನೋಡ್ಕೊತ. ಆದರೆ ಸಿಟಿ ಒಳಗೆ ಟಿವಿ ನೋಡ್ತಿರ್ತೀವಿ, ಕರೆಂಟ್ ಹೋಗ್ಬಿಡ್ತೈತಿ. ಚಾ ಕುಡಿಬೇಕಂದ್ರೆ ಹೊರಗೆ ಏನೋ ಗಿಡಗಳ ಕಾಣಿಸಂಗಿಲ್ಲ, ಚಂಡಿಗೆ ಗಾಳಿನ ಬೀಸಂಗಿಲ್ಲ. ಆದರೆ ಪೊಲ್ಯೂಷನ್ ಮಾತ್ರ ಭಾಳ ಐತಿ. ಅದನ್ನು ಬಿಡ್ರಿ. ಆದರೆ ನೋಡಿರಿ ಕೋಗಿಲೆ ಸೌಂಡ, ಪಿಕಾಕ್. ಇನ್ನೊಂದು ಪಾಯಿಂಟ್ ಮಿಸ್ ಮಾಡಿನ, ಸಿಟಿ ಒಳಗೆ ಪ್ಯಾಕೆಟ್ ಹಾಲು ಕುಡಿತೀವಿ, ಇಲ್ಲಿ ಆರಾಮ್ ನಾವು ಕರ್ಕೊಂಡು ನಾವು ಕುಡಿಬೋದು. ಇಲ್ಲಿ ಶುದ್ಧವಾದ ವಿತೌಟ್ ಆ್ಯಡಿಂಗ್ ಕೆಮಿಕಲ್ ಮಿಲ್ಕ್ ಸಿಗ್ತೈತಿ, ಅಲ್ಲಿ ವಿತ್ ಆ್ಯಡ್ ಕೆಮಿಕಲ್ ಮಿಲ್ಕ್ ಸಿಗ್ತೈತಿ. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್, ಫ್ರೂಟ್ಸ್ ಒಳಗಾಗಿ ಜ್ಯೂಸ್ ಒಳಗಾಗಿ ಏನಂದ್ರೆ ಮ್ಯಾಂಗೋ ಜ್ಯೂಸು ಮಾಡ್ಕೋಬೋದು. ಇಲ್ಲೇ ನಮಗೆ ಲೆಮನ್ ಟ್ರೀನೂ ಐತಿ. 4-5 ಲೆಮನ್ ಹರ್ಕೊಂಬಂದು ಹೋಳಿ ಶರಬತ್ತು ಮಾಡ್ಕೊಂಡ್ರೆ ಹೆಂಗಿರ್ತೈತಿ ಹೇಳಿ. ಹಿಟ್ಟು ಜೋರು ಮಳೆಗೆ ಸ್ನೇಲ್ ಆಗ್ಯಾವ, ಮೀನ್ಸ್ ಸುಂಬುಳ ಹುಳ ಬಸವನ ಹುಳ ಬರೀ ತೋರಿಸ್ತೀನಿ ನೋಡ್ರಿ ಹೆಂಗೆ ಹೊಂಟೈತಿ. ನೋಡ್ರಿ ಎಷ್ಟು ಕ್ಯೂಟ್ ಬಸವನ ಹುಳ ಐತಿ ನೋಡ್ರಿ. ಇಲ್ಲಿ ಮಳೆಗೆ ಎಷ್ಟು ಚಂದ ಆಗೈತಿ ನೋಡ್ರಿ. ಅದು ಬೆಳಗೈತಿ. ಎಷ್ಟು ಕ್ಯೂಟ್ ಐತಿ ನೋಡ್ರಿ. ಅದು ಅಂಜಿ ಶಂಕದೊಳಗೆ ಹೋಗಿ ಕುಂಡ್ರಾತೈತಿ ನೋಡ್ರಿ. ಹೆಂಗೆ ನೋಡಕ್ಕೆ ನೋಡ್ರಿ ಎಷ್ಟು ದೊಡ್ಡದು ನೋಡ್ರಿ. ಅದ್ರ ಗೂಡು ಹೋಗೋದು ಎಷ್ಟು ಚಂದ ಐತಿ.
ಈ ನಾಗರ ಪಂಚಮಿಗೆ ಜೋಕಾಲಿ ಮ್ಯಾಲ ಕೂತ ಸ್ವೀಟ್ಸ್ ತಿನ್ನೋ ಮಜಾನ ಬೇರೆ. ಇಲ್ಲಿ ನೋಡ್ರಿ ಅಂತ ಥರ ಸ್ವೀಟ್ಸ್ ಅದಾವ. ಕಾರ್ಚಿಕಾಯಿ, ನಿಪ್ಪಟ್ಟ, ಗಾರ್ಗಿ ಮತ್ತು ಬೇಸನ್ ಉಂಡಿ, ಗೋಧಿ ಉಂಡಿ ಮತ್ತು ಬುಂದೆ ಉಂಡಿ, ಚಕ್ಲಿ, ಜಿಲೇಬಿ, ಕೊಬ್ಬರಿ, ಶಂಕರಪಾಳೆ, ಕರ್ದಂಟ, ಬಾಲುಷ ನಾನಾ ಥರದ ಅದಾವು. ಇನ್ನೂ ಅದಾವು, ಬಟ್ ನಾ ತೋರ್ಸಕ್ಕಿಲ್ಲ. ಇಷ್ಟು ದೊಡ್ಡ ತಾಟ್ ಒಳಗೆ ಇಷ್ಟೆಲ್ಲ ಸ್ವೀಟ್ಸ್ ತುಂಬಿದ್ರು ಇನ್ನೂ ಅದಾವು. ಎಲ್ಲ ಥರ ಜೋಕಾಲಿ ಮ್ಯಾಲೆ ಕೂತ ಸ್ವೀಟ್ಸ್ ತಿನ್ನೋದು ಮಜಾನ ಬೇರೆ. ಅಷ್ಟು ಭಾರಿ ಇರ್ತವೆ. ನಮ್ಮ ಆಯಿ ಬ್ಯಾಡ ಅಂದ್ರೂ ತಿನ್ನಿಸ್ತಿರ್ತಾಳೆ. ಆಕೆ ಹೇಳ್ಕಂದ್ರೆ ಅಮ್ಮನ ತಿಂತಿರ್ತಾನೆ. ನಮ್ಮ ಮಮ್ಮಿ ಹೇಳ್ತಾನೆ, ಎಷ್ಟು ತಿನ್ನಿಸ್ತಿ ಅದ ಪಾಪ. ನಮ್ಮ ಮಮ್ಮಿ ಹೇಳ್ತಾರೆ, ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಇಟ್ಟೆಲ್ಲ ಹಬ್ಬಕ್ಕೆ ಇಟ್ಟೆಲ್ಲ ಸ್ವೀಟ್ಸ್ ಚಂದಂಗೆ ಮಾಡಿ ಫೋನ್ ಹಚ್ಚಿ ಹಬ್ಬಕ್ಕೆ ಬರ್ರಿ ಅಂತ ಕರ್ಸ್ಯ. ನಾನಂತೂ ಮೊದಲೇ ರೆಡಿ ಆಗಿರ್ತೀನಿ. ಯಾಕಂದ್ರೆ ನನಗೆ ಸ್ವೀಟ್ಸ್ ತಿನ್ನೋದ, ಆಟ ಆಡೋದ ಭಾಳ ಇಷ್ಟ. ಅಂಥದ್ರೊಳಗೆ ನಮ್ಮ ರಾಕಿ ಜೊತೆ ಆಟ ಆಡೋದಂತೂ ತೀರ. ನೋಡ್ರಿ ನಮ್ಮ ಅಜ್ಜ ಬೆಳೆದ ತೋಟ ಒಳಗೆ ಇಷ್ಟೆಲ್ಲ ಹಣ್ಣುಗಳಾಗ್ಯಾವ. ಬರ್ರಿ ಟೇಸ್ಟ್ ನೋಡೋಣ. ನೋಡ್ರಿ ನಮ್ಮ ಅಜ್ಜ ಬೆಳೆದ ತೋಟ ಒಳಗೆ ಎಷ್ಟೆಲ್ಲ ಫ್ರೂಟ್ಸ್ ಅದಾವ. ಬರ್ರಿ ಟೇಸ್ಟ್ ಮಾಡೋಣ. ನೋಡ್ರಿ ಪೇರು ಹಣ್ಣ, ಚಿಕ್ಕುಕಾಯಿ, ಸೀತಾಫಲ. ಬರ್ರಿ ಪೇರುಕಾಯಿ ಟೇಸ್ಟ್ ನೋಡೋಣ. ನಮ್ಮ ಆಯಿ ಯಾಕೋ ಹಣ್ಣಿಗೆ ಇಡೋದಿಲ್ಲ. ಯಾಕಂದ್ರೆ ನನಗೆ ಕಗ್ಗಿ ಇಷ್ಟ ಆಚಳ ಆಯಿಗೆ ಗೊತ್ತೈತೆ. ಅದಕ್ಕೆ ಆಕಿ ಹಣ್ಣಿಗೆ ಇಡೋದಿಲ್ಲ. ಸ್ಕೂಲಿಗೆ ಸೊಡಬೇಕಿಗೆ ಒಯ್ಯೋದು ಹೆಂಗೆ ಹೇಳ್ರಿ? ಹೊಳ್ಕೊಳ್ಳೋದು, ನಾನು ಉಪ್ಪ ಖಾರ ಹಾಕೊಂಡು ಹೋಗ್ಬಿಡು. ಮಸ್ತದಲ್ರಿ. ಸ್ವೀಟ ಬಾಡಿ ಜಾಸ್ತಿ ಕಗ್ಗಿದ್ದು ಕೈ ಹತ್ತಾವ. ಆದರೆ ಸ್ವೀಟ್ ಇರ್ತಾವ. ಜಾಸ್ತಿ ಅನ್ನೋಗನ ಶುಗರ್ ತಿನ್ನಾಗ ಆಕೈತಿ. ನಿಮಗೂ ಬೇಕಾಗಿದ್ರೆ ನಮ್ಮ ತೋಟಕ್ಕೆ ಬರ್ರಿ. ಮೆಣಸಿನ್ಕಾಯಿ ಏನು ಬೇಕಲ್ಲ ಅಟ್ಟ ಮಿನಿಟ್ ಸಿಗ್ತೈತಿ. ಗೀಸಾಡ್ಬೇಕಂದ್ರೂ ಭಾಳ ಐತಿ. ಬರ್ರಿ ಸೀತಾಫಲ ಹಣ್ಣು ಟೇಸ್ಟ್ ಮಾಡೋದು. ನೋಡ್ರಿ ಮುಟ್ರೆನೇ ಒಳಗೆ ಹೊಂಟೈತಿ. ಬರ್ರಿ ಟೇಸ್ಟ್ ನೋಡೋಣ. ಬರ್ರಿ ಮಸ್ತ್ ಐತಿ. ನಂಗೆ ಅನ್ಸತೈತಿ ಸೀತೆನ ಇದನ್ನ ರೆಡಿ ಮಾಡ್ಯಾಳತ್ತ. ಅಷ್ಟು ಮಸ್ತ್ ಐತಿ. ನಮ್ಮ ಆಯಿ ನೋಡ್ರಿ ಅಂತಂದು ಇಡ್ತಾವ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಈ ಒಟ್ಟ ಅಲ್ಲ, ಬೇಕ್ರಿ ಐಟಮ್ಸ್, ಸ್ವೀಟ್ಸ್, ಜಿಲೇಬಿ. ನಾನು ತೊಳೆದು ಟಿವಿ ನೋಡ್ಕೊಂಡು ಕೂತಿರ್ತೈತಿ. ತಂದು ಇಡ್ತಾವ. ಟಿವಿ ನೋಡ್ಕೊಂಡು ಹಂಗ ಬಾಯಿ ಹೋಗ್ತಿರ್ತೈತಿ. ಲಾಕ್ಡೌನ್ ಒಳಗೆ ಇಟ್ಟು ದಮ್ಮಾಗಿದ್ನಿ ಆಯಿ ಸಂಬಂಧಿ. ನಮ್ಮ ಅಜ್ಜ ಏನ ಬೇಕಂದ್ರೆ ತಂದು ಕೊಡ್ತಾರೆ. ನಮ್ಮ ಅಜ್ಜ ನನಗೆ ಏನ ಬೇಕಂದ್ರು ಅದೇ ಟೈಮಿಗೆ ತಂದು ಕೊಡ್ತಾರೆ. ಹೋಗೋ ಮುಂದಾಗ ನಾ ಹೇಳಿಕಂದ್ರು ಅವ್ರಿಗೆ ಕೇಳಿ ತೊಗೊಂಬರ್ತಾರೆ. ನಮ್ಮ ಆಯಿ ಅಟ್ಟು ಮಾಡಿ ಹಾಕ್ತಾಳು, ನಾ ಹಚ್ತೀನಿ ಅಟ್ಟ. ಬೆಳಿಗ್ಗೆ ನಂದು ನಾಗಪ್ಪನ ಪೂಜೆ ಹಿಡ್ಕೊಂಡ ಜೋಕಾಲಿ ಆಡೋ ಮಟ್ಟ, ಸ್ವೀಟ್ಸ್ ತಿನ್ನೋ ಮಟ್ಟ ನಂದು ಹಬ್ಬ ಆಗೈತಿ. ಇನ್ನೂ ಉಳ್ದೈತಿ. ನಮ್ಮ ಆಯಿ ಹೋಳಿಗೆ ಮಾಡತ್ತಾಳ. ಅದಟ್ಟು ತಿಂದ ನಂದು ಇವತ್ತಿಂದ ಲಾಗ್ ಮುಗಿಸೋನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರ್ರಿ ಎಲ್ಲರೂ ಕೂಡಿ ಜೋಕಾಲಿ ಆಡೋಣ. ನನ್ನ ಜೊತೆ ಯಾರ್ಯಾರಿಗೆ ಜೋಕಾಲಿ ಆಡೋದೈತಿ ಬರ್ರಿ. ಈ ನೇಚರ್ದಾಗ ಜೋಕಾಲಿ ಆಡೋ ಮಜಾನ ಬೇರೆ. ಪಾರ್ಕ್ನಾಗ ಜೋಕಾಲಿ ಆಡೋಕ್ಕಿಂತ ಹೊಲದಾಗ ಎಲ್ಲ ಹಿಂಗೇನ್ರೆ ಹಿಡ್ಕೊಂಡ ತಿಳ್ಕೋತ ಮಾಡೋದ ಬೇರೆ. ನೋಡ್ರಿ ನಾ ಈಗ ಎದ್ದು ನಿಂತು ಹಿಂಗೆ ಹರ್ಕೊಂಡು ತಿನ್ನಕ್ಕೆ ಮುಗಿತಾರಂತ. ನೋಡ್ರಿ ಅದು ಚಂದ ಅದಾವ, ಕೈಯಾಗ ಸಿಗ್ತಾವ. ಪೇರುಕಾಯಿ ಇರ್ತವ್ರೆ, ಪೇರುಕಾಯಿ ಹೆಂಗೆ ಹರ್ಕೊಂಡು ತಿನ್ಬೋದು. ಈ
ಈ ತರ ಜೋಕಲಿ ಯಾರು ಆಡ್ರಿ ಕಮೆಂಟ್ ಮಾಡ್ರಿ. ಮತ್ ಬಿದ್ದವರು ಕಮೆಂಟ್ ಮಾಡ್ರಿ.